ರಾಜ್ಯದಲ್ಲಿ ಸಿಎಂ ಕುರ್ಚಿ ಬದಲಾವಣೆ ಚರ್ಚೆ ತೀವ್ರವಾಗಿ ನಡೀತಾ ಇದೆ. ಈ ನಡುವೆ ಸಿದ್ದರಾಮಯ್ಯ ಪರವಾಗಿ ಅಹಿಂದ ಸಮುದಾಯಗಳು ನಿಂತಿದ್ದಾವೆ. ಸಿಎಂ ಸಿದ್ದರಾಮಯ್ಯ ಅವರ ಪರ ಅಹಿಂದ ಸಮುದಾಯಗಳು ಧ್ವನಿ ಎತ್ತಿವೆ. ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಇಲ್ಲ ಅಂದ್ರೆ ಕಾಂಗ್ರೆಸ್ ಕೂಡ ಇಲ್ಲ. ಹೈಕಮಾಂಡ್ಗೆ ಎಚ್ಚರಿಕೆ ರವಾನೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಸಿದ್ದರಾಮಯ್ಯ ಇಲ್ಲದೇ ಇದ್ರೆ ಕಾಂಗ್ರೆಸ್ ಪಕ್ಷ ಕೂಡ ಕರ್ನಾಟಕದಲ್ಲಿ ಉಳಿಯೋದಿಲ್ಲ ಅಂತ ಹೈಕಮಾಂಡ್ಗೆ ಎಚ್ಚರಿಕೆ ಕೊಡೋದಕ್ಕೆ ನಿರ್ಧಾರ ಮಾಡಿದೆ ಅಹಿಂದ ಸಮುದಾಯಗಳು. ತಮ್ಮ ಪದಾಧಿಕಾರಿಗಳಿಗೆ ಕರೆ ಕೂಡ ಕೊಟ್ಟಿದೆ ಅಹಿಂದ ಒಕ್ಕೂಟ. ಎಲ್ಲ ಜಿಲ್ಲೆಗಳು ತಾಲೂಕುಗಳಲ್ಲಿ ಸುದ್ದಿಗೋಷ್ಠಿ ನಡೆಸಿ ಎಲ್ಲ ಕಡೆ ಪ್ರತಿಭಟನೆ ಹಮ್ಮಿಕೊಳ್ಳಿ ಅಂತ ಕರೆ ಕೊಡಲಾಗಿದೆ. ಅಹಿಂದ ಒಕ್ಕೂಟದಿಂದ ಪದಾಧಿಕಾರಿಗಳಿಗೆ ಕರೆ ನೀಡಲಾಗಿದೆ. ಹೀಗಾಗಿ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಆಗುವಂಥದ್ದು ಖಚಿತ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಒಂದು ವೇಳೆ ಸಿಎಂ ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸಿದ್ದೇ ಆದರೆ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಆಗುತ್ತೆ. ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಾರೆ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ಸು ರಾಜ್ಯದಲ್ಲಿ ಉಳ್ಕೊಂಡಿದೆ. ಇಲ್ಲದೆ ಹೋದರೆ ಕರ್ನಾಟಕದಲ್ಲೂ ಕಾಂಗ್ರೆಸ್ ಉಳಿಯೋದಿಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಜೊತೆಗೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿಯ ಒಂದು ಪೋಸ್ಟರ್ಗಳು ಹರಿದಾಡ್ತಾ ಇದ್ದಾವೆ. ಅಹಿಂದ ಸಮುದಾಯಗಳಿಗೆ ಕರೆ ಕೊಡ್ತಾ ಇದ್ದಾರೆ ಪ್ರತಿಭಟನೆಗೆ. ಅಹಿಂದ ಒಕ್ಕೂಟ ಇಡೀ ರಾಜ್ಯಾದ್ಯಂತ ತಮ್ಮ ಪದಾಧಿಕಾರಿಗಳಿಗೆ ಈಗಾಗಲೇ ಕರೆ ಕೊಟ್ಟಿದೆ. ಜೊತೆಗೆ ತಮ್ಮ ಕಾರ್ಯಕರ್ತರಿಗೂ ಕೂಡ ಕರೆ ಕೊಡ್ತಾ ಇದ್ದಾರೆ. ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಗೆ ಮುಂದಾಗಿ ಜಿಲ್ಲಾ ತಾಲೂಕು ವಲಯದಲ್ಲಿ ಸುದ್ದಿಗೋಷ್ಠಿ ಮಾಡಿದ ಬಳಿಕ ಪ್ರತಿಭಟನೆಗೂ ಮುಂದಾಗಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಸೋದಕ್ಕೆ, ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ಎಚ್ಚರಿಸೋದಕ್ಕೆ ಅಹಿಂದ ಸಮುದಾಯಗಳು ಈ ನಡೆಯನ್ನು ಅನುಸರಿಸ್ತಾ ಇದ್ದಾವೆ. ಇದು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅನ್ನುವಂಥದ್ದು ಒಂದು ಕಡೆ ಆದರೆ, ಮತ್ತೊಂದೆಡೆ DCM ಕೂಡ DK ಶಿವಕುಮಾರ್ ಅವರು ಕೂಡ CM ಸ್ಥಾನಕ್ಕಾಗಿ ಫೈಟ್ ಮಾಡ್ತಾ ಇದ್ದಾರೆ. ಅವರು ಇದಕ್ಕೆ ಯಾವ ಅಸ್ತ್ರ ಪ್ರಯೋಗ ಮಾಡ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಇನ್ನು ಈ ನಡುವೆ ದಲಿತ CM ವಿಚಾರ ಕೂಡ ಎದುರಿಗೆ ಬರ್ತಾ ಇದೆ. ಮತ್ತೊಂದೆಡೆ CM ಸಿದ್ದರಾಮಯ್ಯ ಅವರನ್ನೇ ಮುಂದುವರಿಸಬೇಕು ಅಂತ ಅಹಿಂದ ಸಮುದಾಯ ಪ್ರತಿಭಟನೆಗೆ ಕರೆ ಕೊಡ್ತಾ ಇದೆ. ಈ ನಿಟ್ಟಿನಲ್ಲಿ ತಾಲೂಕು ಜಿಲ್ಲಾ ಮಟ್ಟದಲ್ಲೂ ಕೂಡ ಪ್ರತಿಭಟನೆಗೆ ಮುಂದಾಗಬೇಕು ಅಂತ ತಮ್ಮ ಪದಾಧಿಕಾರಿಗಳಿಗೆ ಕರೆ ಕೊಟ್ಟಿದ್ದಾರೆ. ಹೀಗಾಗಿ ಪ್ರತಿಭಟನೆ ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ, ರೂಪುರೇಷೆಗಳು ಯಾವ ರೀತಿಯಾಗಿ ಇರುತ್ತೆ, ಅದನ್ನು ಕೂಡ ನಾವು ಕಾದು ನೋಡಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ಸಿದ್ದರಾಮಯ್ಯ ಅವರ ಹುಟ್ಟುಹಬ್ಬಕ್ಕೆ ಸಂಬಂಧಪಟ್ಟಂತೆ ಅಹಿಂದ ಸಮುದಾಯಗಳು ಎಷ್ಟು ಪ್ರಬಲವಾಗಿ ಸಿದ್ದರಾಮಯ್ಯ ಅವರ ಬೆನ್ನಿಗಿದೆ ಅನ್ನುವಂಥದ್ದು ಗೊತ್ತಾಗಿತ್ತು. ಈಗ CM ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ ತೀವ್ರ ಚರ್ಚೆಗಳು ಆರಂಭ ಆಯಿತು, ಮತ್ತೆ ಅಹಿಂದ ಸಮುದಾಯಗಳು CM ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಲ್ತಾ ಇದ್ದಾವೆ. ಯಾವ ರೀತಿ ಪ್ರತಿಭಟನೆಗೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ, ಇದು ಕಾಂಗ್ರೆಸ್ಗೆ ಯಾವ ರೀತಿಯಾಗಿ ಹೊಡೆತ ಕೊಡಬಹುದು, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಈಗ ರಾಜ್ಯ ರಾಜಕಾರಣದಲ್ಲಿ ಕಳೆದ ವಾರದಿಂದಲೂ ಕೂಡ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಮುಖ್ಯಮಂತ್ರಿಗಳ ಕುರ್ಚಿ ವಿಚಾರದಲ್ಲಿ ಸಿದ್ದರಾಮಯ್ಯ ಹಾಗೆ DK ಶಿವಕುಮಾರ್ ಅವರ ನಡುವೆ ಹಗ್ಗಜಗ್ಗಾಟ ಪೈಪೋಟಿ ಶುರುವಾಗಿದೆ. ಈಗ ಹೈಕಮಾಂಡ್ ಕೂಡ ಒಂದು ಕಡೆ ಮಧ್ಯಪ್ರವೇಶವನ್ನ ಮಾಡಿಲ್ಲ, ಸೈಲೆಂಟ್ ಆಗಿದೆ. ಸೊ ಇದರ ಬೆನ್ನಲ್ಲೇ ಬೇರೆ ಬೇರೆ ಬೆಳವಣಿಗೆಗಳು ಕೂಡ ಈಗ ಜೋರಾಗ್ತಾ ಇದೆ. ಒಂದು ಕಡೆ DK ಶಿವಕುಮಾರ್ ಅವರು ದೆಹಲಿಗೆ ತಮ್ಮ ಶಾಸಕರನ್ನ ಕಳಿಸಿ ಅಲ್ಲಿ ಹೈಕಮಾಂಡ್ ಮೇಲೆ ಒತ್ತಡವನ್ನ ತರುವಂತ ಪ್ರಯತ್ನವನ್ನ ಮಾಡಿದ್ರೆ, ಈ ಕಡೆ ಸಿಎಂ ಆಪ್ತರು ಸಭೆಗಳ ಮೇಲೆ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಇದರ ನಡುವೆ ಅಹಿಂದ ಒಕ್ಕೂಟ ಈಗ ಎಂಟ್ರಿ ಆಗಿದೆ. ಈ ರಾಜಕಾರಣದ ಹಿನ್ನೆಲೆಯಲ್ಲೇ ಅಹಿಂದ ಒಕ್ಕೂಟ ಈಗ ಎಂಟ್ರಿ ಆಗಿದ್ದು, ಇಡೀ ರಾಜ್ಯದಲ್ಲಿರುವಂತಹ ಅವರ ಪದಾಧಿಕಾರಿಗಳಿಗೆ ಒಂದು ಕರೆಯನ್ನ ಕೊಟ್ಟಿದೆ. ಜಿಲ್ಲಾ ಕೇಂದ್ರಗಳು ಮತ್ತೆ ತಾಲೂಕು ಕೇಂದ್ರಗಳಲ್ಲಿ ನೀವು ಸುದ್ದಿಗೋಷ್ಠಿಗಳನ್ನ ಮಾಡಬೇಕು, ಹಾಗೆ ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಬೃಹತ್ ಪ್ರತಿಭಟನೆಗಳನ್ನ ನೀವು ಆಯೋಜನೆ ಮಾಡಬೇಕು, ಸಿದ್ದರಾಮಯ್ಯನವರ ಪರವಾಗಿ ನೀವು ನಿಲ್ಲಬೇಕು ಅನ್ನುವಂತ ನಿಟ್ಟಿನಲ್ಲಿ ಕರೆಯನ್ನ ಕೊಡಲಾಗಿದೆ. ಅಹಿಂದ ಒಕ್ಕೂಟ ಈಗ ಎಂಟ್ರಿ ಆಗ್ತಾ ಇರೋದ್ರಿಂದ ಸಹಜವಾಗಿ ಮತ್ತಷ್ಟು ಕುತೂಹಲಗಳು ಕೂಡ ಹೆಚ್ಚಾಗತ್ತೆ. ಯಾಕೆಂದ್ರೆ ಪ್ರತಿಭಟನೆಗಳನ್ನ ಮಾಡುವಂತ ಪ್ರಯತ್ನ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಸುದ್ದಿಗೋಷ್ಠಿಯನ್ನ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದೆ ಆದ್ರೆ ಹೈಕಮಾಂಡ್ಗೂ ಕೂಡ ಅದು ಸಂದೇಶ ಒತ್ತಡ ತರುವಂತ ಪ್ರಯತ್ನ ಆಗತ್ತೆ. ಹಾಗಾಗಿ ಇಲ್ಲಿ ಹೈಕಮಾಂಡ್ ಕೂಡ ಎಲ್ಲವನ್ನೂ ಕೂಡ ನೋಡಿ ತೀರ್ಮಾನವನ್ನ ತೆಗೆದುಕೊಳ್ಬೇಕಾಗತ್ತೆ. ಹಾಗಾಗಿ ಅಹಿಂದ ಸಮುದಾಯಗಳು ಎಷ್ಟರ ಮಟ್ಟಿಗೆ ಜಿಲ್ಲಾ ಮತ್ತೆ ತಾಲೂಕು ಕೇಂದ್ರಗಳಲ್ಲಿ ಮೊದಲಿಗೆ ಪ್ರತಿಭಟನೆ ಅಥವಾ ಸುದ್ದಿಗೋಷ್ಠಿಗಳನ್ನ ಆಯೋಜನೆ ಮಾಡ್ತಾರೆ, ಅದರ ಆಧಾರದ ಮೇಲೆ
ನೋಡ್ಬೇಕಾಗತ್ತೆ. ಅವರ ಒಂದು ಶಕ್ತಿ ಪ್ರದರ್ಶನ ಹೇಗಿರುತ್ತೆ ಅನ್ನುವಂಥದ್ರ ಆಧಾರದ ಮೇಲೆ ಇಲ್ಲಿ ಮುಖ್ಯಮಂತ್ರಿಗಳನ್ನ ಮುಂದುವರಿಸಬೇಕಾ ಅಥವಾ ಹೇಗೆ ಅನ್ನುವಂತ ಒಂದು ನಿರ್ಧಾರವನ್ನ ಹೈಕಮಾಂಡ್ ತೆಗೆದುಕೊಡಬಹುದು. ರಾಜ್ಯದಲ್ಲಿ ಈ ಅಹಿಂದ ಸಮುದಾಯಗಳೇ ಸಂಖ್ಯೆನೇ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇದೆ. ಅಲ್ಪಸಂಖ್ಯಾತರು, ದಲಿತರು ಮತ್ತೆ ಹಿಂದುಳಿದ ವರ್ಗಗಳ ಸಮುದಾಯದ ಜನಸಂಖ್ಯೆ ಹೆಚ್ಚಿರೋದ್ರಿಂದ ಸಹಜವಾಗಿ ಇದು ಮತ್ತಷ್ಟು ಕುತೂಹಲವನ್ನ ಹುಟ್ಟು ಹಾಕ್ತಾ ಇದೆ. ಸಂತೋಷ್, ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.